ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ವಿಜ್ಞಾನ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ನಿಮ್ಮ SA2 ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಿಸೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಿಮಗೆ SA1 ನಿಮಗೆ ಪ್ಯಾಟ್ರನ್ ಗೊತ್ತಾಗಿದೆ. ಸೊ 80 ಅಂಕಗಳಿಗೆ ನಿಮಗೆ ಎಕ್ಸಾಮ್ ನಡೆಯುವಂಥದ್ದು. ಸೊ ಮೊದಲು ಭಾಗ ಎ ಬರುತ್ತೆ, ನೆಕ್ಸ್ಟ್ ಭಾಗ ಬಿ, ಭಾಗ ಸಿ. ಸೊ ಕೆಲವೊಂದು ಶಾಲೆಗಳಲ್ಲಿ 10ನೇ ತರಗತಿಯ ಪ್ಯಾಟ್ರನ್ನೇ ಸೇಮ್ ಆ್ಯಸ್ ಇಟ್ ಈಸ್ ಫಾಲೋ ಮಾಡ್ತಾರೆ. ಸೊ ಕೆಲವೊಂದು ಕಡೆ ಕಂಪ್ಲೀಟ್ ಮಿಕ್ಸಪ್ ಆಗಿರುತ್ತೆ, ವಿಜ್ಞಾನ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ ವಿಜ್ಞಾನ ಎಲ್ಲ. ಸೊ ಹಾಗಾಗಿ ಬಟ್ ಇದೇ ಪ್ಯಾಟ್ರನ್ ಇರುತ್ತೆ. ಸೊ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, 8 ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ನು, ನೆಕ್ಸ್ಟು 9 ಕ್ವಶನ್ಸು ನಿಮಗೆ 3 ಅಂಕಕ್ಕೆ, ನೆಕ್ಸ್ಟ್ 4 ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳು, 5 ಅಂಕದ ಪ್ರಶ್ನೆಗಳು ಬರ್ತದೆ. ಸೊ ಇದೇ ಪ್ಯಾಟ್ರಲ್ಲಿ ನಿಮ್ಮ ಎಕ್ಸಾಮ್ ನಡೆಯುವಂಥದ್ದು. ಸೊ ಹಾಗಾಗಿ ಸೇಮ್ ಪ್ಯಾಟ್ರನ್ ಇರ್ತದೆ. ಸೊ ಈ ಕ್ವಶನನ್ನು ಮಾರ್ಕ್ ಮಾಡ್ತಾ ಹೋಗಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಕ್ವಶನ್ ಪೇಪರನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಭಾಗ ಎ ಭೌತ ವಿಜ್ಞಾನ. ಫಸ್ಟ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ. ಸೊ ಇಲ್ಲಿ 3 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಫಸ್ಟ್ ಕ್ವಶನ್, ಬಲದ SI ಏಕಮಾನ ಕೇಳಿದ್ದಾರೆ. ಜೌಲ್, ಆಂಪಿಯರ್, ನ್ಯೂಟನ್, ಹರ್ಟ್ಸ್. ಸೊ ಬಲದ ಏಕಮಾನ SI ಏಕಮಾನ ಆಗಿರುತ್ತೆ, ನ್ಯೂಟನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ ಕೇಳಿದ್ದಾರೆ. ಸೊ ಭೂ ಗುರುತ್ವ ವೇಗೋತ್ಕರ್ಷದ ಬೆಲೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ಮಾನವರಲ್ಲಿ ಶ್ರವಣ ಶಬ್ದಿ ಕೇಳುವಂತಹ ವ್ಯಾಪ್ತಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. 20 ಹರ್ಟ್ಸ್ ಟು 20,000, 200 ಹರ್ಟ್ಸ್ ಟು 2000 ಹರ್ಟ್ಸ್, 20 ಕಿಲೋ ಹರ್ಟ್ಸ್ ಟು 200 ಕಿಲೋ ಹರ್ಟ್ಸ್, 2 ಹರ್ಟ್ಸ್ ಟು 20 ಹರ್ಟ್ಸ್. ಸೊ ಆ್ಯಕ್ಚುಲಿ ಮಾನವನ ಶ್ರವಣ ಶಬ್ದ ಕೇಳುವಿಕೆಯ ವ್ಯಾಪ್ತಿ 20 ಹರ್ಟ್ಸ್ ಟು 20,000 ಹರ್ಟ್ಸ್ವರೆಗೂ ಇರ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು. 4ನೇ ಪ್ರಶ್ನೆ, ಭೂಮಿಯ ಮೇಲೆ ಒಂದು ವಸ್ತುವು 60 ನ್ಯೂಟನ್ ಆಗ್ತದೆ ಭೂಮಿಯ ಮೇಲೆ. ಅದೇ ವಸ್ತುವನ್ನು ಚಂದ್ರನ ಮೇಲ್ಮೇಲೆ ಅಳೆದಾಗ 10 ನ್ಯೂಟನ್ ಆಗ್ತದೆ. ಸೊ ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಈ ಫಾರ್ಮುಲಾವನ್ನು ಹಾಕ್ಕೊಂಡು ನೀವು ಮಾಡಬೇಕಾಗ್ತದೆ ಮಕ್ಕಳ. ಸೊ 1/6 ಟೈಮು ಎಲ್ಲಿರ್ತದೆ, ಭೂಮಿಯ ಮೇಲೆ, ಚಂದ್ರನ ಮೇಲೆ ಇರ್ತದೆ. ಸೊ ಹಾಗಾಗಿ ನಮಗೆ ಇದೇ ಬರುತ್ತೆ. ವಸ್ತುವು ಚಂದ್ರನ ಮೇಲ್ಮೈ ಮೇಲೆ ಎಳೆದಾಗ 10 ನ್ಯೂಟನ್ ಆಗ್ತದೆ. ಏಕೆಂದರೆ 1/6 ಟೈಮ್ಸ್ ಇಸ್ ಲೆಸ್ ದ್ಯಾನ್ ವ್ಯಾಲ್ಯೂ ಇನ್ ಮೂನ್ ಆಗಿರ್ತದೆ. ಹಾಗಾಗಿ ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ 1 ಅಂಕ ಸಿಗ್ತದೆ. 5ನೆಯ ಪ್ರಶ್ನೆ, ಸಂಗೀತ ಕಚೇರಿ ಭವನದ ಮೇಲ್ಛಾವಣಿ ವಕ್ರಾಕಾರದಲ್ಲಿ ಇರಲು ಕಾರಣವೇನು? ಸೊ ಯಾಕೆ ಅಂತ ಹೇಳಿದರೆ, ಅಲ್ಲಿ ಶಬ್ದವು ಅನುರಣನೆ ಆಗಬಾರ್ದು, ಎಕೋ ಕೇಳಿಸ್ಬಾರ್ದು ಅನ್ನೋ ರೀಸನಿಗಾಗಿ ಅಲ್ಲಿ ವಕ್ರಾಕಾರದಲ್ಲಿರ್ತದೆ. ಅದನ್ನು ನೀವು ಎಕ್ಸ್ಪ್ಲೇನ್ ಮಾಡಿ ಬರೀರಿ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 6ನೆಯ ಪ್ರಶ್ನೆ, ಈ ಕೆಳಗೆ ನೀಡಿರುವಂತಹ ನಕ್ಷೆಯನ್ನು ಗಮನಿಸಿ. ಇದು ಏಕರೂಪದ ವೇಗೋತ್ಕರ್ಷವನ್ನು ಪ್ರತಿನಿಧಿಸುತ್ತದೆಯೋ ಅಥವಾ ಏಕರೂಪವಲ್ಲದ ವೇಗೋತ್ಕರ್ಷವನ್ನು ಪ್ರತಿನಿಧಿಸುತ್ತದೆ? ನಿಮ್ಮ ಆಯ್ಕೆಗೆ ಕಾರಣವನ್ನು ಕೊಡಿ. ಸೊ ಇದು ಏಕರೂಪದ ಚಲನೆ ಆಗಿರೋದಿಲ್ಲ, ಏಕರೂಪದ ವೇಗೋತ್ಕರ್ಷವನ್ನು ಪ್ರತಿನಿಧಿಸೋದಿಲ್ಲ. ಸೊ ಇದು ಏಕರೂಪವಲ್ಲದ ವೇಗೋತ್ಕರ್ಷ ಆಗಿರ್ತದೆ. ಯಾಕೆ ಅಂದರೆ ಇಲ್ಲಿ ಏಕರೂಪದ ವೇಗೋತ್ಕರ್ಷ ಅಂತ ಹೇಳಿದ್ರೆ ಒಂದು ಏಕಮಾನ ಕಾಲದಲ್ಲಿ ಸಮಯ ಮತ್ತು ಎರಡೂ ಸಹ ಸಮನಾಗಿರಬೇಕು. ಇಲ್ಲಿ ಎರಡೂ ಸಹ ಬೇರೆ ಬೇರೆ ಆಗಿದೆ. ಸೊ ಹಾಗಾಗಿ ಅದರ ಕಾರಣವನ್ನು ನೀಡಿ ನೀವು ಬರೀಬೇಕು. ನೆಕ್ಸ್ಟು 7ನೇ ಪ್ರಶ್ನೆ, ಚಲನಶಕ್ತಿಯನ್ನು ವ್ಯಾಖ್ಯಾನಿಸಿ, ಅದಕ್ಕೆ ಉದಾಹರಣೆ. ಸೊ ಚಲನಶಕ್ತಿ ಅಂತ ಹೇಳಿದ್ರೆ ತನ್ನ ಚಲನೆಯಿಂದ ವಸ್ತುವು ಪಡೆದುಕೊಂಡಂಥ ಶಕ್ತಿಗೆ ಚಲನಶಕ್ತಿ. ಉದಾಹರಣೆಗೆ ಒಂದು ಎಲೆ ನೀರಿನಲ್ಲಿ ತೇಲುತ್ತಿರುವಂಥದ್ದು, ನೀರು ಹರಿಯುವುದು, ಅವೆಲ್ಲ ಅದಕ್ಕೆ ಉದಾಹರಣೆ ಬರ್ತದೆ ಮಕ್ಕಳ. ನೆಕ್ಸ್ಟ್ ಪ್ರತಿಧ್ವನಿ ಎಂದರೇನು ಕೇಳಿದರೆ, ಪ್ರತಿಧ್ವನಿ ಕೇಳಲು ಇರಬೇಕಾದಂಥ ಕನಿಷ್ಠ ದೂರ 17 ಮೀಟರ್ಸ್ ಆಗಿರ್ತದೆ ಮಕ್ಕಳ. ಸೊ ಹಾಗಾಗಿ 17 ಮೀಟರ್ಸ್ ಅಂತೇಳಿ ಬರೀಬೇಕು. ಸೊ ಪ್ರತಿಧ್ವನಿ, ಎಕೋ ಅಂದರೆ ಏನು ಅಂತೇಳಿ ಬರೀಬೇಕು. ನೆಕ್ಸ್ಟ್ ಫೋರ್ತ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಕೆಳಗಿನ ದತ್ತಾಂಶಗಳ ಸಹಾಯದಿಂದ ಬಸ್ಸೊಂದು ಚಲನೆಯ ದೂರ, ಕಾಲ, ನಕ್ಷೆ, ಚಿತ್ರವನ್ನು, ಗ್ರಾಫನ್ನು ರಚಿಸಿ. ಸೊ ಕಾಲವನ್ನು ಕೊಟ್ಟಿದ್ದಾರೆ, ದೂರವನ್ನು ಕೊಟ್ಟಿದ್ದಾರೆ ಮಕ್ಕಳ. ಇದು ಸಹ ಬಹಳ ಈಸಿ.
ನೆಕ್ಸ್ಟ್ 10ನೇ ಪ್ರಶ್ನೆ, ಒಂದು ಚೆಂಡನ್ನು ಲಂಬವಾಗಿ ಮೇಲಕ್ಕೆ ಎಸೆದಾಗ ಅದು 6 ಸೆಕೆಂಡುಗಳ ನಂತರ ಹಿಂತಿರುಗುತ್ತದೆ. ಹಾಗಾದರೆ ಅದನ್ನು ಮೇಲಕ್ಕೆ ಎಸೆಯುವಾಗ ಇದ್ದ ಅದರ ವೇಗ ಮತ್ತು ಅದು ತಲುಪುವ ಗರಿಷ್ಠ ಎತ್ತರವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ನು, ಎ ಕ್ವಶನ್ನು, ಅವಧ್ವನಿ ಮತ್ತು ಶ್ರವಣಾತೀತ ಶಬ್ದಗಳ ನಡುವೆ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿ ಕೇಳಿದ್ದಾರೆ. ಅಲ್ಟ್ರಾಸೌಂಡ್ ಮತ್ತು ಸೋನಾರ್ ಬಗ್ಗೆ, ಇದರ ಅವಧ್ವನಿ ಬಗ್ಗೆ ಕೇಳಿದ್ದಾರೆ ಮಕ್ಕಳ. ನೆಕ್ಸ್ಟ್, ವೈದ್ಯಕೀಯ ಕ್ಷೇತ್ರದಲ್ಲಿ ಶ್ರವಣಾತೀತ ಶಬ್ದಗಳ 2 ಅನ್ವಯಗಳನ್ನು ತಿಳಿಸಿ. 2 ಅನ್ವಯ ಕೇಳಿದರೆ. ಸೊ ಶ್ರವಣಾತೀತ ಶಬ್ದವನ್ನು ಒಂದು ನಾವು ಸ್ಕ್ಯಾನಿಂಗ್ಗಳಲ್ಲಿ ಹೊಟ್ಟೆಯ ಒಳಭಾಗದಲ್ಲಿ ಯಾವೆಲ್ಲ ರೀತಿ ಆಗ್ತಾ ಇದೆ ಅಂಗಗಳ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಅಲ್ಲಿನ ವೈದ್ಯರು ಅದನ್ನು ಬಳಸ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, 15 kg ರಾಶಿ ಇರುವಂತಹ ಒಂದು ವಸ್ತುವು ನೆಲದಿಂದ ಸ್ವಲ್ಪ ಎತ್ತರದಲ್ಲಿದೆ. ಆ ಕಾಯದ ಪ್ರಚನ ಶಕ್ತಿ 450 ಜೌಲ್ಗಳಾದರೆ ನೆಲಕ್ಕೆ ಪೂರಕವಾದ ಕಾಯಕದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವು ಪೊಟೆನ್ಷಿಯಲ್ ಎನರ್ಜಿ PE=mgh ಈ ಸೂತ್ರವನ್ನು ಬಳಸ್ಕೊಳ್ತೀವಿ ಮಕ್ಕಳ. ಇಲ್ಲಿ ನಮಗೆ ಅವರೇ ಕೊಟ್ಟಿದ್ದಾರೆ, 10 ಅಂತ ಕೊಟ್ಟಿದ್ದಾರೆ. ಸೊ ಅದರ ಎನರ್ಜಿನೂ ಕೊಟ್ಟಿದ್ದಾರೆ, ಎಷ್ಟು 450 ಜೌಲ್ ಅಂತ ಕೊಟ್ಟಿದ್ದಾರೆ, ರಾಶಿ ಕೊಟ್ಟಿದ್ದಾರೆ. ಸೊ ಎತ್ತರ ಕಂಡುಹಿಡಬೇಕು. ಸೊ ಎತ್ತರ ಕಂಡುಹಿಡಲಿಕ್ಕೆ ನಮಗೆ ಸೂತ್ರ ಗೊತ್ತಾಯಿತು, PE/mg ಆಗ್ತದೆ. ಸೊ ಹಾಗಾಗಿ PE ಎಷ್ಟಿದೆ, 450 ಡಿವೈಡೆಡ್ ಬೈ m ಎಷ್ಟಿದೆ ಮಕ್ಕಳ, 15 × 10 ಆಯಿತು. ರೈಟ್, 0 0 ಕ್ಯಾನ್ಸಲ್ ಆಯಿತು. 15 1s 15, 15 3s. ಸೊ ಹಾಗಾಗಿ ಹೈಟ್ ಎಷ್ಟು ಬರ್ತದೆ ಮಕ್ಕಳ, 3 ಮೀಟರ್ಗಳಾಗ್ತದೆ. ಸೊ ಹೌದಾ. ಸೊ h = 3 meters ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ ಅ ಕಂಪ್ಲೀಟ್ ಮಾರ್ಕ್ಸ್. ಸೊ 3 ಮಾರ್ಕ್ಸ್ ಸಿಗ್ತದೆ. ನೆಕ್ಸ್ಟು 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಅಂಕದ ಪ್ರಶ್ನೆ, ನ್ಯೂಟನ್ ಚಲನೆಯ 3 ನಿಯಮಗಳನ್ನು ಬರೆದು 3ನೇ ನಿಯಮಕ್ಕೆ ಒಂದು ಉದಾಹರಣೆಯನ್ನು ಕೇಳಿದ್ದಾರೆ. ಸೊ 3 ನಿಯಮಗಳನ್ನ ಬರೀ. ಜಡತ್ವ ನಿಯಮವನ್ನು ಬರೀ. ಮೊದಲನೇ ನಿಯಮ ಜಡತ್ವ ನಿಯಮ. ಸೊ ಅಂಟಿಲ್ ಅನ್ಲೆಸ್ ವಿತೌಟ್ ಅಪ್ಲೈಯಿಂಗ್ ಎ ಫೋರ್ಸ್ ದ ಆಬ್ಜೆಕ್ಟ್ ಕ್ಯಾನ್ ನಾಟ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅದು ನಿಶ್ಚಲ ಸ್ಥಿತಿಯಲ್ಲಿ ಇರ್ತದೆ, ಅದು ಬರೀರಿ. ನೆಕ್ಸ್ಟ್ 2ನೇ ನಿಯಮ ಸಂವೇಗದ ನಿಯಮವನ್ನು ಬರೀರಿ. 3ನೇ ನಿಯಮ ಪ್ರತಿಯೊಂದು ಕ್ರಿಯೆಗೂ ಸಮನಾದ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆ ಇರ್ತದೆ. ಸೊ ಅದಕ್ಕೆ ಬೋಟ್ ಅದನ್ನು ಬರೀರಿ. ಅದಕ್ಕೆ ಉದಾಹರಣೆ ಕೇಳಿದ್ದಾರೆ. ಸೊ ಆರ್ಚರಿಯನ್ನು ಬರೀಬೋದು, ಬಿಲ್ಲು ಬಾಣ. ಸೊ ನಾನು ಬಿಲ್ಲನ್ನು ಎಳೆದಾಗ ಬಾಣ ಮುಂದಕ್ಕೆ ಹೋಗ್ತದೆ. ಅದೇ ರೀತಿ ಬಂದೂಕನ್ನು ನಾವು ಟ್ರಿಗರ್ ಮಾಡಿದಾಗ ಅದು ಸಹ. ಸೊ ಅವೆಲ್ಲ ಎಕ್ಸಾಂಪಲ್ಸ್ನ ಬರಿತಾ ಹೋಗಿ ಮಕ್ಕಳ. ಸೊ ಅದಷ್ಟು ನಿಮಗೆ ಭೌತ ವಿಜ್ಞಾನ ಈಸಿ ಇದೆ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. 6th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. 2 ಪ್ರಶ್ನೆಗಳಿದೆ. 14ನೇದು, ಈ ಕೆಳಗಿನವುಗಳಲ್ಲಿ ಧಾತು ಕೇಳಿದ್ದಾರೆ. ಸೊ ಯಾವುದು ಧಾತು? ಸೊ ಗ್ಲೂಕೋಸು, ನೀರು, ಓಝೋನು, ಸಕ್ಕರೆ. ಸೊ ಇಲ್ಲಿ ನಮಗೆ ಇರುವಂಥದ್ದು ಓಝೋನ್ ಅನ್ನೋದು ಧಾತು ಆಗ್ತದೆ ಮಕ್ಕಳ. ಸಕ್ಕರೆನೂ ಸಹ ಹೈಡ್ರೋಕಾರ್ಬನ್ಸು, ಗ್ಲೂಕೋಸು ಹೈಡ್ರೋಕಾರ್ಬನ್ಸು, ವಾಟರ್ ಇದು H2O ಆಗ್ತದೆ. ಸೊ ಓಝೋನ್ ಅನ್ನೋದು O3 ಆಗ್ತದೆ. ಹಾಗಾಗಿ ಧಾತು ಯಾವುದಾಗಿರ್ತದೆ ಅಂದರೆ ಮಕ್ಕಳ ಇದರಲ್ಲಿ ಓಝೋನ್ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 15ನೇ ಪ್ರಶ್ನೆ, ಎಲೆಕ್ಟ್ರಾನ್ ವಿನ್ಯಾಸ 2 8 8 ಆಗಿರುವಂತಹ ಧಾತುವಿನ ಸಂಯೋಗ ಸಾಮರ್ಥ್ಯ ಅಂದರೆ ವೇಲೆನ್ಸಿಯನ್ನು ಕೇಳಿದ್ದಾರೆ ಮಕ್ಕಳ. 2 ಆಗಿರ್ತದೆ ಮಕ್ಕಳ. ಹಾಗಾಗಿ 2 ಅಂತ ಹೇಳಿ ಬರೀರಿ, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 16ನೇ ಪ್ರಶ್ನೆ, ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸುವುದು ಉತ್ತಮ, ಏಕೆ? ಈಸಿ ಇದೆ. ನೆಕ್ಸ್ಟ್, ನಿಲಂಬಿತ ಮಿಶ್ರಣವು ಅಸಮಜಾತೀಯ ಮಿಶ್ರಣ, ಯಾಕೆ? ಐಸೋಬಾರ್ಸ್ಗಳು ಎಂದರೇನು? 25 ಡಿಗ್ರಿ ಸೆಲ್ಸಿಯಸ್ಸನ್ನು ಕೆಲ್ವಿನಿಗೆ ಪರಿವರ್ತಿಸಿ. ಸೊ ಬಹಳ ಈಸಿ ಇದೆ ಮಕ್ಕಳ. 273 + 25 ಡಿಗ್ರಿಯನ್ನು ನೀವು ಮಾಡಿದ್ರೆ ವಿ ವಿಲ್ ಗೆಟ್ 298 ಕೆಲ್ವಿನ್. ಸೊ ಇದಿಷ್ಟು ಇದರ ಆನ್ಸರ್. ಸೊ ನೆಕ್ಸ್ಟ್ 8ನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 20ನೇ ಪ್ರಶ್ನೆ, ದ್ರವಣ ಬಿಂದು ಎಂದರೇನು? ಮಂಜುಗೆಡ್ಡೆಯ ದ್ರವಣ ಬಿಂದುವನ್ನು ತಿಳಿಸಿ. 0 ಡಿಗ್ರಿ ಸೆಲ್ಸಿಯಸ್ ಆಗಿರ್ತದೆ. ದ್ರವಣ ಬಿಂದು ಅಂತ ಹೇಳಿದ್ರೆ ದ್ರವ ಸ್ಥಿತಿಯಿಂದ ಘನಸ್ಥಿತಿಗೆ ಬದಲಾವಣೆ ಆಗೋದನ್ನು ದ್ರವಣ ಬಿಂದು ಅಂತೇಳಿ ಕರೆಯೋದು. ನೆಕ್ಸ್ಟ್, ರುದರ್ಫೋರ್ಡ್ ಅವರ ಪರಮಾಣು ಮಾದರಿಯ ಪ್ರತಿಪಾದನೆಯನ್ನು ವಿವರಿಸಿ. 22ನೇ ಪ್ರಶ್ನೆ, ಕೆಳಗಿನ ಚಿತ್ರದಲ್ಲಿರುವ ಸ್ಥಿರ ಒತ್ತಡದಲ್ಲಿ ತಾಪದ ಬದಲಾವಣೆಯಿಂದ ನೀರಿನ ಸ್ಥಿತಿ ಬದಲಾವಣೆಯನ್ನು ತೋರಿಸಲಾಗಿದೆ. ABCDಗಳನ್ನು ಗುರುತಿಸಿ. ಸೊ ಈಗ ಘನಸ್ಥಿತಿಯಿಂದ ಡಿ ಅಂದರೆ ಘನ ಆಗ್ತದೆ, ಸಿ ಅಂದರೆ ಅನಿಲ ಆಗ್ತದೆ.
ಸೊ ಇದಿಷ್ಟನ್ನು ಎ ಮತ್ತು ಬಿ ಅನ್ನು ಬರೀರಿ. ನೆಕ್ಸ್ಟ್ 9th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 23ನೇ ಪ್ರಶ್ನೆ, ಕರ್ಪೂರದ ಉತ್ಪನ್ನಗಳನ್ನು ತೋರಿಸುವಂತಹ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಹತ್ತಿ ಉಂಡೆ ಕರ್ಪೂರದ ಆವಿಯನ್ನು ಗುರುತಿಸಿ. 24ನೇ ಪ್ರಶ್ನೆ, ಕೆಳಗಿನವುಗಳಿಗೆ ಉದಾಹರಣೆಯೊಂದಿಗೆ ವಿವರಿಸಿ. ಪರ್ಯಾಪ್ತ ದ್ರಾವಣ, ಶುದ್ಧ ವಸ್ತು, ಕಲೀಲ. ನೆಕ್ಸ್ಟ್, ಧಾತುವೊಂದರ ಎಲೆಕ್ಟ್ರಾನಿಕ್ ವಿನ್ಯಾಸ 2x2 ಆಗಿದೆ. ಆ ಪರಮಾಣು ರಾಶಿಯ ಸಾಂಕೇತಿಕ ರಚನೆಯ ಚಿತ್ರವನ್ನು ಬರೆಯಿರಿ. ಕೆ, ಎಲ್ ಮತ್ತು ಎಂ ಕವಚಗಳಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು? ಆ ಧಾತುವಿನಲ್ಲಿರುವ ವೇಲೆನ್ಸ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟು, ಏಕೆ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಇದು 12 ಆಗಿರ್ತದೆ ಮಕ್ಕಳ. ಸೊ ಬರಿಬೋದು ಈಸಿಯಾಗಿ. ನೆಕ್ಸ್ಟ್ 10ನೇ ಮೇಯ್ನು, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4 ಅಂಕದ ಪ್ರಶ್ನೆ. ಇಲ್ಲಿ ನಮಗೆ ಅಣುರಾಶಿಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳ ಅಣುರಾಶಿ. ಸೊ ಅವರೇ ನಮಗೆ ಅಣುರಾಶಿಗಳನ್ನು ಕೊಟ್ಟಿದ್ದಾರೆ. ಸೊ ಕ್ಯಾಲ್ಶಿಯಂ ಕಾರ್ಬೋನೇಟ್ CaCO3, MgCl2. ಸೊ ಹಾಗಾಗಿ ಸೊ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಬರ್ಕೊಳ್ಳಿ. CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್. Ca ಎಷ್ಟಿದೆ ಮಕ್ಕಳ? ಸೊ ಬರ್ಕೊಳ್ಳೋಣ. Ca ಪ್ಲಸ್ ಕಾರ್ಬನ್ ಪ್ಲಸ್ 3 ಆಕ್ಸಿಜನ್, ರೈಟ್. ಸೊ ಬರ್ಕೊಳ್ಳಿ 40 ಪ್ಲಸ್ 12 ಪ್ಲಸ್ ಸೊ 3 ಆಕ್ಸಿಜನ್. ಸೊ 3 × 16. ಸೊ ನೆಕ್ಸ್ಟ್ ಇದಿಷ್ಟನ್ನು ಕೂಡಿಸಿದ್ರೆ ಸಾಕು ನಿಮಗೆ. 12 ಪ್ಲಸ್ 40. ಸೊ ವಿಲ್ ಗೆಟ್ ಅಲ್ಲಿಗೆ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ 40, 80, 100 ಆಗ್ತದೆ. ಸೊ ವಿಲ್ ಗೆಟ್ 100. ಸೊ ಅದೇ ರೀತಿ MgCl2ಗೆ ನೀವು ಮಾಡಬೇಕಾಗ್ತದೆ ಮಕ್ಕಳ. ಸೊ ದಟ್ ಈಸ್ ಆಲ್ಸೋ ಇಸ್ ವೆರಿ ಈಸಿ. ಆದಷ್ಟು ನಿಮಗೆ ಇದು ಕೆಮಿಸ್ಟ್ರಿಗೆ ಬರ್ತದೆ. ನೆಕ್ಸ್ಟು ಭಾಗ ಸಿ, ಜೀವಶಾಸ್ತ್ರ. ಸೊ ಇಲ್ಲೂ ಸಹ 27ನೇ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್. ಜೀವಕೋಶದ ಆತ್ಮಹತ್ಯೆ ಸಂಚಿ ಎಂದು ಕರೆಯಲ್ಪಡುವ ಕಣದಂಗ, ದಟ್ ಈಸ್ ಲೈಸೋಸೋಮ್ ಆಗಿರ್ತದೆ ಮಕ್ಕಳ. ಹಾಗಾಗಿ ಲೈಸೋಸೋಮ್ ಎ ಇಸ್ ದ ರೈಟ್ ಆನ್ಸರ್. 28ನೇದು, ಹೃದಯದ ಸ್ನಾಯುಗಳ ಜೀವಕೋಶಗಳು ಯಾವ ರೀತಿ ಇದ್ದಾವೆ? ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ, ಸರಿಯಾಗಿರೋದನ್ನ ಆಯ್ಕೆ ಮಾಡಿ. 29ನೇ ಪ್ರಶ್ನೆ, ಹಾಲನ್ನು ಉತ್ಪಾದಿಸುವ ಉದ್ದೇಶಕ್ಕಾಗಿ ಸಾಕುವ ಪ್ರಾಣಿಗಳು. ಕುರಿ, ಕೋಳಿ, ಹಸು, ಎಮ್ಮೆ, ಆಡು, ಬಾತುಕೋಳಿ, ಹಸು ನೀರು, ಹಸು ಎಮ್ಮೆಯನ್ನೇ ಸಾಕೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 30ನೇ ಪ್ರಶ್ನೆ, ತಮ್ಮದೇ ಆದ ಅನುವಂಶೀಯ ವಸ್ತುವನ್ನು ಹೊಂದಿರುವ 2 ಕಣದಂಗಗಳನ್ನು ತಿರುಸಿ. ನೆಕ್ಸ್ಟ್, ಜೇನುತುಪ್ಪದ ವಾಣಿಜ್ಯ ಉತ್ಪಾದನೆಗಾಗಿ ಬಳಸುವ ಸ್ಥಳೀಯ ಜೇನು ತಳಿಗಳನ್ನು ಹೆಸರಿಸಿ. ನೆಕ್ಸ್ಟ್ 13ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆ. 32ನೇ ಪ್ರಶ್ನೆ, ಫ್ಲೋಯಂ ಅಂಗಾಂಶದ ಉದ್ದ ಸೀಳಿಕೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಜರಡಿ ತಟ್ಟೆ ಮತ್ತು ಸಂಗಾತಿ ಜೀವಕೋಶಗಳು ಈಸಿ ಇದೆ. ನೆಕ್ಸ್ಟ್, ನರಕೋಶದ ಚಿತ್ರವನ್ನು ಸಹ ಕೇಳಿದ್ದಾರೆ. ಸೊ ಇಲ್ಲಿ 2 ಚಿತ್ರಗಳೇ ಕೇಳಿರೋದ್ರಿಂದ ಬಹಳ ಈಸಿ ಇದೆ. ನೆಕ್ಸ್ಟ್ 14ನೇ ಮೇಯ್ನ್ 34ನೇ ಪ್ರಶ್ನೆ, ಜೀವಕೋಶದ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ನ್ಯೂಕ್ಲಿಯಸ್ ಮತ್ತು ಕೋಶಪೊರೆ. 3 ಅಂಕಕ್ಕಿದೆ. ನೆಕ್ಸ್ಟ್, ಸಂಯುಕ್ತ ಮೀನು ಸಾಗಾಣಿಕೆ ಎಂದರೇನು? ಸಂಯುಕ್ತ ಮೀನು ಸಾಗಾಣಿಕೆಯ ಅನುಕೂಲಗಳೇನು ಅಂತಲೂ ಸಹ ಕೇಳಿದ್ದಾರೆ. ನೆಕ್ಸ್ಟ್ 15 ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 36ನೇ ಪ್ರಶ್ನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ರಸಗೊಬ್ಬರದ ಬಳಕೆಯಿಂದ 2 ಅನಾನುಕೂಲಗಳನ್ನು ಸಹ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ನೆಕ್ಸ್ಟ್, ಪಠ್ಯರಹಿತ ಮತ್ತು ಪಠ್ಯಸಹಿತ ಸ್ನಾಯುಗಳ ನಡುವಣ ವ್ಯತ್ಯಾಸ, ರಚನೆ ಮತ್ತು ಸ್ಥಾನದ ಆಧಾರದ ಮೇಲೆ ಪಟ್ಟಿ ಮಾಡಲಿಕ್ಕೆ ಕೇಳಿದ್ದಾರೆ. ಪಠ್ಯರಹಿತ ಸ್ನಾಯುಗಳ ಅಸ್ಥಿ ಸ್ನಾಯು ಅಂತ ಹೇಳಿ ಕರೀತಾರೆ, ಯಾಕೆ? ಸೊ ಇದಿಷ್ಟು 4 ಅಂಕಕ್ಕೆ ಕೇಳಿರೋ ಪ್ರಶ್ನೆಗಳು, ಈಸಿ ಇದೆ. ನೆಕ್ಸ್ಟ್ ಲಾಸ್ಟ್ 5 ಅಂಕದ ಕ್ವಶನ್ 38ನೇ ಪ್ರಶ್ನೆ, ಮೈಟಾಸಿಸ್ ಮತ್ತು ಮಿಯಾಸಿಸ್ ಕೋಶ ವಿಭಜನೆಗಳ ನಡುವಿನ 3 ವ್ಯತ್ಯಾಸ ಕೇಳಿದ್ದಾರೆ. ಅದಲ್ಲದೆ ಸಸ್ಯ ಜೀವಕೋಶವನ್ನು ಪ್ರಬಲ ಉಪ್ಪಿನ ದ್ರಾವಣದಲ್ಲಿ ಇಟ್ಟಿರುತ್ತಾರೆ, ಏಕೆ? ಸೊ ಇದಿಷ್ಟು ಬಹಳ ಯೂಸ್ಫುಲ್ ಆಗಿದೆ ಮಕ್ಕಳ ನಿಮಗೆ ಈ ಒಂದು ಮಾಡೆಲ್ ಕ್ವಶನ್ ಪೇಪರ್. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿರುತ್ತೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಕ್ಕಳ. ಹಾಗೆಯೇ ನಮ್ಮ ಇದಕ್ಕೆ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ, ಅದರಲ್ಲಿ ಎಲ್ಲ ವೀಡಿಯೋಸ್ಗಳ ಲಿಂಕು ಸಹ ಸಿಗುತ್ತೆ, PDF ಎಲ್ಲ ಸಿಗುತ್ತೆ. ನಿಮ್ಗೆ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.